बुद्धिप्रिय शांतो शुद्धो बुद्धिप्रिय शांतो ब्रह्मचारी गजानन है। मां पातु देवदेवेशो मां पातु देवदेवेशो भूयो विघ्न निवारकः भूयो विघ्न निवारकः भूयो ವಿಘ್ನ ನಿವಾರಕ. ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಕಥೆಗಳಾಗಿದ್ದರೂ ಕೂಡ ಭಾಗವತೋತ್ತಮರನ್ನು ನಾವು ನೆನೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಮುಖ್ಯವಾದಂಥ ವಿಚಾರ. ಭಾಗವತದಲ್ಲಿ ಭಕ್ತಿ ಪ್ರಧಾನವಾದಂಥದ್ದು, ಸ್ವಲ್ಪ ಜ್ಞಾನ ಪ್ರಧಾನವಾದಂಥದ್ದು. ಆದರೆ ಮಹಾಭಾರತದಲ್ಲಿ ಹಾಗಲ್ಲ. ಅಲ್ಲಿ ಕರ್ಮವೂ ಭಕ್ತಿಯೂ ಜ್ಞಾನವೂ ವೈರಾಗ್ಯವೂ ಕೂಡ ಮತ್ತು ಎಲ್ಲ ಗುಣಗಳು ಕೂಡ ಮಹಾಭಾರತದಲ್ಲಿ ಕಾಣಿಸುತ್ತೆ. ಇಂದಿನ ಜಗತ್ತಿಗೆ ನಮಗೆ ಭಕ್ತಿ ಅಂದರೆ ಏನು, ಭಕ್ತನಾಗಿರೋನು ಹೇಗಿರಬೇಕು, ಭಕ್ತರಲ್ಲಿ ಯಾವ್ಯಾವ ವಿಧವಾದಂತಹ ತ್ಯಾಗದ ಭಕ್ತಿ ಜನ ಇದ್ದಾರೆ, ಪರಂಪರೆಯಾದಂಥ ಭಕ್ತಿ ನಮಗೆ ಹೇಗೆ ಹುಟ್ಟುತ್ತೆ ಅನ್ನೋದು, ಮತ್ತು ಅಲ್ಲಿ ಪರಮಾತ್ಮನ ಮೇಲೆ ಅಪಾರವಾಗಿರ್ತಕ್ಕಂಥ ಭಕ್ತಿ ಹೇಗೆ ಉಂಟಾಗುತ್ತೆ ಅನ್ನೋದಕ್ಕೆ ಭಕ್ತ ಭಾಗವತ ಭಕ್ತರು ತುಂಬ ಜನ ಇದ್ದಾರೆ. ಅದರಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಭಕ್ತರನ್ನು ನಾವು ಆರಿಸ್ಕೊಂಡಿದ್ದೀವಿ. ಇವತ್ತಿನಿಂದ ನಾವು ಭಾಗವತ ಭಕ್ತಿ ಸಪ್ತಾಹ ಪ್ರಾರಂಭ ಮಾಡ್ತಾ ಇದ್ದೀವಿ. ಭಾಗವತ ಅಂದ್ರೇ ಭಕ್ತ ಅಂತ ಅರ್ಥ. ವ್ಯಾಸ ಮಹರ್ಷಿ ಅಂಥವನಿಗೆ ಭಾಗವತ ಮಹಾಪುರಾಣ ರಚನೆ ಮಾಡಿದ್ರಿಂದ ಮನಃಶಾಂತಿ ಸಿಕ್ತು ಅಂತ ಚರಿತ್ರೆ ಹೇಳ್ತಾ ಇದೆ. ಇನ್ನು ಸಾಧಾರಣ ಮನುಷ್ಯರಿಗೆ ಭಾಗವತದಿಂದ ಎಷ್ಟು ಪ್ರಯೋಜನ ಇದೆ ಅಂತ ನಾವು ಬೇರೆ ಹೇಳಲೇಬೇಕಾಗಿಲ್ಲ. ಭಾಗವತ ಅನ್ನುವ ಪದಕ್ಕೆ ಭಗವತಿ ಭಕ್ತಃ ಅಂತ ನಿರ್ವಚನ. ಅಂದರೆ ಭಗವಂತನ ವಿಷಯದಲ್ಲಿ ಭಕ್ತಿಭಾವ ಇರುವವನು ಅಂತ ಅರ್ಥ. ಹಾಗೆ ನೋಡಿದ್ರೆ ಆಸ್ತಿಕರೆಲ್ಲರೂ ಭಾಗವತರೇ. ಆದರೆ ಭಾಗವತರು ಅನ್ನೋ ಪದ ಕೇಳಿದ ಕೂಡಲೇ ವಿಶೇಷವಾಗಿ ಕೆಲವು ಭಕ್ತರು ಜ್ಞಾಪಕಕ್ಕೆ ಬರ್ತಾರೆ. ಜೀವಿಗಳೆಲ್ಲರೂ ತಮ್ಮ ತಮ್ಮ ಪ್ರಾಣವನ್ನು ಅಮಿತವಾಗಿ ಪ್ರೇಮಿಸ್ತಾರೆ. ಪ್ರಾಣದ ಮೇಲೆ ತಾನೇ ಎಲ್ಲರಿಗೂ ಆಸೆ. ಪ್ರಾಣನಾರು ಕೊಡ್ತೀನಿ, ಪ್ರಾಣ ಅನ್ನತಕ್ಕಂಥದ್ದೇನು ಕೊಡೋಕ್ಕಾಗಲ್ಲ, ತೊಗೊಳೋಕ್ಕಾಗಲ್ಲ. ಆದರೂ ಮಾತು ಕೇಳ್ತಾ ಇರ್ತಾರೆ, ನಾನು ಪ್ರಾಣ ಕೊಟ್ಬಿಡ್ತೀನಿ ಅಂತ. ಪ್ರಾಣ ಕೊಟ್ಬಿಟ್ಟು ನೀನು ಸತ್ತ ಮೇಲೆ ನಮಗೇನು? ಪ್ರಾಣ ಹೋಗುವಷ್ಟು ನಾನು ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳ್ಬೋದೇನು, ಬಿಟ್ಟರೆ ಪ್ರಾಣವಲ್ಲಾರೂ ಅರ್ಪಿಸ್ತೀನಿ ಏನು ಅರ್ಥ? ಪ್ರಾಣ ನಿನ್ನ ಪ್ರಾಣ ಕಟ್ಕೊಂಡು ನಮ್ಮ ಕೆಲಸ ಎಲ್ಲಾಗತ್ತೆ? ಇನ್ನೂ ಕೆಟ್ಟೋಗುತ್ತೆ. ಮನೆ ನೀನು ಸತ್ತೋಗ್ಬಿಟ್ರೆ ನೀನು ಹೆಂಗೆ ಸತ್ತ, ಏನು ಕತೆ? ನನಗೆ ತಾಪತ್ರಯ. ನಮಗೆ ಮಾತಿಗೂ ಹಾಗೆ ಹೇಳಬಾರ್ದು. ಪ್ರಾಣವನ್ನಾರೂ ಕೊಡ್ತೀನಿ ನಾನು ನಿಮಗೆ ಅಂತ. ಪ್ರಾಣ ಯಾಕೆ ಹೋಯಿತು? ಪ್ರಾಣ ನಾವು ಅದಕ್ಕೆಲ್ಲ 108 ಸತಿ ಜವಾಬು ಕೊಡಬೇಕು. ಇಲ್ಲ ಬರೋದು ಪ್ರಾಣ ಕೊಡ್ತೀನಿ ಅಂತ. ರೈಲ್ವೆಗೆ ಪ್ರಾಣ ಕೊಟ್ಟರೆ ರೈಲ್ಗೇನು ಭಾಗ್ಯ ಬಂತೆ? ಸ್ವಲ್ಪ ಹೊತ್ತು ನಿಲ್ಲಿಸ್ಬೇಕಾಗತ್ತೆ ಅಷ್ಟೇ. ಆ ತಾಪತ್ರಯ ವಿನಃ ಅದರಿಂದ ಪರಿಹಾರ ಆಗೋದಿಲ್ಲ. ಮಾತಿಗೂ ಅದು ಹೇಳ್ತಾರೆ ಸುಮಾರು ಜನ.
ಪ್ರಾಣನಾರು ಕೊಡ್ತೀನಿ ನಿಮಗೆ ಅಂತಾರೆ. ನನಗೆಂತ ಪ್ರಾಣ ಕೊಡೋದು? ಹಾಗೆ ಪ್ರಾಣ ಅನ್ನೋದು ಎಲ್ರಿಗೂ ಪ್ರೀತಿಯಾಗಿರ್ತಕ್ಕಂಥದ್ದು. ಭಾಗವತೋತ್ತಮರಾಗಿರ್ತಕ್ಕಂಥ ಕೆಲವು ಮಹಾತ್ಮರು ಭಗವಂತನನ್ನು ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೇಮಿಸ್ತಾ ಇದ್ರು. ಅಂಥವರು ಪರಮ ಭಾಗವತೋತ್ತಮರಾದರು. ಇಂಥ ಪರಮ ಭಾಗವತರ ಹೆಸರುಗಳನ್ನು ನಾವು ಜ್ಞಾಪಿಸ್ಕೊಂಡ್ರೂ ಸಾಕು, ಭಕ್ತಿ ತತ್ವ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಪ್ರಹ್ಲಾದ ನಾರದ ಪರಾಶರ ಪುಂಡರೀಕ, ಪ್ರಹ್ಲಾದ ನಾರದ ಪರಾಶರ ಪುಂಡರೀಕ, ವ್ಯಾಸಾಂಬರೀಷ ಸುಖ ಶೌನಕ ಭೀಷ್ಮದಾಲ್ಭ್ಯಾಂ, ವ್ಯಾಸಾಂಬರೀಷ ಶುಕ ಶೌನಕ ಭೀಷ್ಮದಾಲ್ಭ್ಯಾನ್, ರುಕ್ಮಾಂಗದಾರ್ಜುನ ವಸಿಷ್ಠ ವಿಭೀಷಣಾದೀನ್, ರುಕ್ಮಾಂಗದಾರ್ಜುನ ವಸಿಷ್ಠ ವಿಭೀಷಣಾದೀನ್, ಪುಣ್ಯಾನಿಮಾನ್ ಪರಮ ಭಾಗವತಾನ್ ಸ್ಮರಾಮಿ, ಪುಣ್ಯಾನಿಮಾನ್ ಪರಮ ಭಾಗವತಾನ್ ಸ್ಮರಾಮಿ. ಈ ಶ್ಲೋಕದಲ್ಲಿ ಯಾರ ಯಾರ ಹೆಸರು ಬಂದಿದೆಯೋ ಅವರೆಲ್ಲರೂ ಕೂಡ ಭಕ್ತಿ ಶಿಖರದ ತುತ್ತ ತುದಿಯಲ್ಲಿ ನಿಂತು ಭಗವಂತನ ದರ್ಶನ ಮಾಡಿದವರೇ ಇವರೆಲ್ಲರೂ ಕೂಡ. ನಮ್ಮಲ್ಲಿ ಭಕ್ತಿ ವರ್ಧನೆ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ, ಆ ಭಕ್ತಿಯಿಂದ ಭಗವಂತನ ದರ್ಶನ ಮಾಡೋದಕ್ಕೆ ಭಾಗವತ ತುಂಬ ಸಹಾಯ ಮಾಡುತ್ತೆ. ಭಾಗವತ ಅಂದ್ರೆ ಭಕ್ತಿನೇ. ಇನ್ನು ಭಾಗವತದಲ್ಲಿ ಭಗವಂತನಿಗೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ವಿಷಯಗಳು ಇವೆ. ಭಗವಂತನಿಗೆ ಸಂಬಂಧಪಟ್ಟಿರೋ ವಿಷಯವನ್ನು ಹೇಳೋದ್ರಿಂದಲೇ ಅದಕ್ಕೆ ಭಾಗವತ ಅನ್ನೋ ಹೆಸರು ಬಂತು ಅಂತ ಕೆಲವರು ಹೇಳ್ತಾರೆ. ಭಕ್ತೋತ್ತಮರ ಬಗ್ಗೆ, ಅವರು ಮಾಡಿದ ಸಾಧನೆಗಳ ಬಗ್ಗೆ ಪ್ರಸಂಗ ಮಾಡಿದರೆ ಕೇಳೋರಿಗೂ ಓದೋರಿಗೂ ಶ್ರದ್ಧೆ ಹೆಚ್ಚಾಗ್ತದೆ. ಅದರಿಂದ ಯಾವಾಗಲೂ ಭಕ್ತರ ಕಥೆಗಳನ್ನು ಶ್ರವಣ ಮಾಡ್ತಾ ಇರಬೇಕು ಅಂತ ಶಾಸ್ತ್ರಗಳು ಹೇಳ್ತಿವೆ. ಆದ್ದರಿಂದ ನಾವು ಈಗ ಭಾಗವತದಲ್ಲಿ ತುಂಬ ಪ್ರಸಿದ್ಧರಾದ ಭಕ್ತರ ಬಗ್ಗೆ ಹೇಳ್ಕೊಳ್ತಾ ಇದ್ದೀವಿ. ಇದಕ್ಕೆ ಭಾಗವತ ಭಕ್ತ ಸಪ್ತಾಹ ಅಂತ ನಾಮಕರಣ ಮಾಡಿದ್ದೀವಿ. ಭಕ್ತರ ಬಗ್ಗೆ ನಾವು ಹೇಳ್ಕೊಳ್ಳೋದಕ್ಕಿಂತ ಮುಂಚೆ ಭಾಗವತ ಅವತರಣ ಆಗೋದಕ್ಕೆ ಕಾರಣ ಏನು ಅಂತ ನಾವು ಹೇಳ್ಕೊಳ್ಬೇಕು. ಪ್ರಹ್ಲಾದ, ನಾರದ ಮೊದಲಾದ ಅನೇಕ ಮಂದಿ ಭಕ್ತರು ಅಷ್ಟೊಂದು ಬಗೆಯಲ್ಲಿ ಭಗವಂತನನ್ನು ಕೀರ್ತನೆ ಮಾಡಿದ್ದಾರೆ ಅಂದರೆ ಅದಕ್ಕೆ ಬಲವಾದ ಕಾರಣ ಇದ್ದೇ ಇರಬೇಕಲ್ವಾ. ಒಬ್ಬೊಬ್ಬರ ಸಾಧನೆಗೆ ಒಂದೊಂದು ಕಾರಣ ಇರುತ್ತೆ. ಆದರೆ ಎಲ್ಲರ ಸಾಧನೆಗೂ ಒಂದು ಸಾಮಾನ್ಯವಾದ ಕಾರಣ ಇರುತ್ತೆ. ಅದೇನಪ್ಪ ಅಂದರೆ ಭಗವಂತ ತನ್ನ ಅವತಾರಗಳಲ್ಲಿ ಭಕ್ತರನ್ನು ಉದ್ಧಾರ ಮಾಡ್ತಾನೆ ಅನ್ನೋದೇ ಸಾಧನೆ ಮಾಡೋಕ್ಕೆ ಮುಖ್ಯ ಕಾರಣ. ಭಗವಂತನ ಅವತಾರಗಳು ಅಸಂಖ್ಯ. ಅದರಲ್ಲಿ 21 ಅವತಾರಗಳು ಮುಖ್ಯ ಅಂತ ಹೇಳ್ತಾರೆ. ಅದರಲ್ಲಿ 10 ಅವತಾರಗಳು ದಶಾವತಾರಗಳು ಇನ್ನೂ ಹೆಚ್ಚು ಪ್ರಸಿದ್ಧ. ಈ ದಶಾವತಾರಗಳ ಬಗ್ಗೆ ತಿಳ್ಕೊಳ್ಳದೆ ಹೋದರೆ ನಮ್ಮಲ್ಲಿ ಭಕ್ತಿ ಭಾವನೆ ಗಟ್ಟಿಯಾಗೋದೇ ಇಲ್ಲ. ನಾವು ತಿಳ್ಕೊಳ್ಳೇಬೇಕು. ನಾವು ಕೂಡ ಪರಮ ಭಾಗವತರ ಹಾಗೆ ಆಗಬೇಕು ಅನ್ನೋ ಆಸೆ ನಮಗೆ ಹುಟ್ಟುವುದಿಲ್ಲ. ಅದಕ್ಕೆ ಭಗವಂತ ಭಕ್ತರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಭಗವಂತನ ದಶಾವತಾರಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಅವತಾರದ ಪರಂಪರೆಯಾಗಿ ಹೇಳ್ಕೊಂಡಿರ್ತಾನೆ. ವಿಷ್ಣುವಿನ ಅವತಾರಗಳು ಅಸಂಖ್ಯ. ಅವುಗಳ ಪೈಕಿ ಅತಿ ಮುಖ್ಯವಾದದ್ದು ತಗೊಂಡ್ರೆ 21 ಅವತಾರಗಳು. ಇನ್ನೊಂದು ಲೆಕ್ಕದ ಪ್ರಕಾರ ದಶಾವತಾರಗಳು. ಲೆಕ್ಕ ಮುಖ್ಯ ಅಲ್ಲ. ನಮಗೆ ಎಷ್ಟೊತ್ತು ಬೇಕಾ 100 ಅವತಾರಗಳು ಸ್ವಾಮಿ ತಗೊಂಡಿದ್ದಾರೆ. ಅವತಾರಗಳ ವಿಶೇಷತೆ ಮುಖ್ಯ.
ಅದರಲ್ಲಿ ಮತ್ಸ್ಯಃ ಕೂರ್ಮೋ ವರಾಹಶ್ಚ, ಮತ್ಸ್ಯಃ ಕೂರ್ಮೋ ವರಾಹಶ್ಚ ನಾರಸಿಂಹಶ್ಚ ವಾಮನಃ, ನಾರಸಿಂಹಶ್ಚ ವಾಮನಃ ರಾಮೋ ರಾಮಶ್ಚ ರಾಮಶ್ಚ, ರಾಮೋ ರಾಮಶ್ಚ ರಾಮಶ್ಚ ಕೃಷ್ಣಃ ಕಲ್ಕಿ ದಶ ಸ್ಮೃತಾಃ, ಕೃಷ್ಣಃ ಕಲ್ಕಿ ದಶ ಸ್ಮೃತಾಃ. ಮತ್ಸ್ಯಾವತಾರದ ಶ್ಲೋಕವನ್ನು ಹೇಳ್ತಾರೆ. ಮತ್ಸ್ಯೋ ಯುಗಾಂತ ಸಮಯೇ ಮನುನೋಪಲಬ್ಧಃ, ಮತ್ಸ್ಯೋ ಯುಗಾಂತ ಸಮಯೇ ಮನುನೋಪಲಬ್ಧಃ ಶೋಣೀಮಯೋ ನಿಖಿಲ ಜೀವ ನಿಕಾಯಕೇತಃ ವಿಶ್ರಂಸಿತಾ ನುರ್ಭಯೋ ಸಲಿಲೆ ಮುಖಾನ್ಮೇ, ವಿಶ್ರಂಸಿತಾ ನುರ್ಭಯೇ ಸಲಿಲೆ ಮುಖಾನ್ಮೇ ಆದಾಯ ತತ್ರ ವಿಜಹಾರಃ ವೇದಮಾರ್ಗಾನ್, ಆದಾಯ ತತ್ರ ವಿಜಹಾರಃ ವೇದಮಾರ್ಗಾನ್. ವೈವಸ್ವತಮನು ನದಿಯಲ್ಲಿ ಅರ್ಘ್ಯ ಕೊಡ್ತಾ ಇದ್ದಾಗ ಅವನ ಬೊಗಸೆಯೊಳಕ್ಕೆ ಒಂದು ಚಿಕ್ಕ ಮೀನು ಬಂತು. ಆ ಮೀನಿನ ಮರಿ ಮಡಕೆಯಲ್ಲಿ, ತೊಟ್ಟಿಯಲ್ಲಿ, ಬಾವಿಯಲ್ಲಿ, ಕೊಳದಲ್ಲಿ, ನದಿಯಲ್ಲಿ ಬೆಳೀತಾ ತುಂಬ ದೊಡ್ಡ ಆಕಾರ ಪಡೀತು. ಸಣ್ಣದಾಗಿ ಒಂದು ಬಕೆಟಲ್ಲಿ ಹಾಕಿದ್ರು, ಒಂದು ತೊಟ್ಟಿಲಿ ಹಾಕಿದ್ರು, ಬಾವಿಲಿ ಹಾಕಿದ್ರು, ಕೆರೆಯಲ್ಲಿ ಹಾಕಿದ್ರು, ಸಮುದ್ರದಲ್ಲಿ ಹಾಕಿದ್ರು, ಬೆಳೀತಾನೇ ಇದೆ ಅದು. ಆಗ ವಿಧಿ ಇಲ್ಲದೆ ಅವನು ಆ ಮೀನನ್ನು ಸಮುದ್ರಕ್ಕೆ ಬಿಟ್ಟುಬಿಟ್ಟ. ಆ ಮೀನು ತಾನೇ ವಿಷ್ಣು ಎಂದು ಇನ್ನೇನು ಪ್ರಳಯ ಆಗೋದರಲ್ಲಿದೆ ಅಂತ ಹೇಳಿ ಆ ಸಮಯಕ್ಕೆ ಮನುವಿನ ಹತ್ತಿರಕ್ಕೆ ಒಂದು ದೋಣಿ ಬರುತ್ತೆ ಅಂಥೇಳಿ ಅದರಲ್ಲಿ ಜೀವಿಗಳನ್ನು ವೇದಗಳನ್ನು ಹಾಕಿ ಆ ದೋಣಿಯನ್ನು ತನ್ನ ಮುಖದಲ್ಲಿರುವ ಕೊಂಬಿಗೆ ಕಟ್ಟಬೇಕೆಂದು ಆಗ ತಾನು ಆ ದೋಣಿಯನ್ನು ನಡೆಸುವುದಾಗಿ ಹೇಳ್ತೆ. ಆ ಮೀನು ಆ ಅವತಾರ ಹೇಳ್ತು, ಮತ್ಸ್ಯ. ಮನು ಹಾಗೆ ಮಾಡಿ ಪ್ರಳಯ ಸಮುದ್ರದಲ್ಲಿ ಹೋಗ್ತಾ ಇರುವಾಗ ಸೋಮಕ ಅಥವಾ ಹಯಗ್ರೀವ ಎಂಬ ರಾಕ್ಷಸ ಬಂದು ವೇದಗಳನ್ನು ಅಪಹರಿಸಿಬಿಟ್ಟ. ಆಗ ಮತ್ಸ್ಯರೂಪಿಯಾದ ವಿಷ್ಣು ಅವನನ್ನು ಸಂಹಾರ ಮಾಡಿ ವೇದಗಳನ್ನು ಉದ್ಧರಿಸಿದ. ಇದೆಲ್ಲ ತುಂಬ ದೊಡ್ಡ ದೊಡ್ಡ ಕತೆ ಭಾಗವತದಲ್ಲಿ ಬರ್ತದೆ. ನಿಮಗೆ ಜ್ಞಾಪಿಸೋಕ್ಕೋಸ್ಕರ ಒಂದೊಂದು ಲೈನ್ ಮಾತ್ರ ಹೇಳ್ತಾ ಇದ್ದೀವಿ ಅಷ್ಟೇ. ಪ್ರಳಯ ಮುಗಿದ ಮೇಲೆ ಆ ದೋಣಿಯಲ್ಲಿದ್ದ ಜೀವಿಗಳಿಂದಲೇ ಪುನಃ ಸೃಷ್ಟಿ ನಡೆಯಿತು. ಹೀಗೆ ವೇದಗಳನ್ನು ಉದ್ಧರಿಸಿ ಜೀವ ಸೃಷ್ಟಿಯನ್ನು ಕಾಪಾಡಿದ ಅವತಾರವೇ ಮತ್ಸ್ಯಾವತಾರ.